ಭಾರತದ ಇತಿಹಾಸದಲ್ಲಿ ಒಬ್ಬ ರಾಜನ ಜೀವನ 2 ಭಾಗಗಳಾಗಿ ವಿಭಜಿತವಾಗಿದೆ. ಒಂದು ಭಾಗ ರಕ್ತ, ಯುದ್ಧ, ಹತ್ಯಾಕಾಂಡ. ಮತ್ತೊಂದು ಭಾಗ ಶಾಂತಿ, ಧರ್ಮ, ಮಾನವೀಯತೆ. ಈ 2 ಅತಿ ದೂರದ ತುದಿಗಳನ್ನು ಸಂಪರ್ಕಿಸುವ ವ್ಯಕ್ತಿಯೇ ಚಕ್ರವರ್ತಿ ಅಶೋಕ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇದು ಮಾನವನ ಒಳಗಿನ ಪರಿವರ್ತನೆಯ ಮಹಾಕಥೆಯಾಗಿದೆ. ಮೌರ್ಯ ವಂಶದ ಹಿನ್ನೆಲೆ. ಅಶೋಕನು ಮೌರ್ಯ ಸಾಮ್ರಾಜ್ಯದ 3ನೇ ಚಕ್ರವರ್ತಿ. ಅವನ ತಾತ ಚಂದ್ರಗುಪ್ತ ಮೌರ್ಯ ಭಾರತದ ಮೊದಲ ಮಹಾ ಸಾಮ್ರಾಜ್ಯವನ್ನು ಕಟ್ಟಿದನು. ತಂದೆ ಬಿಂದುಸಾರ ಸಾಮ್ರಾಜ್ಯವನ್ನು ಇನ್ನಷ್ಟು ವಿಸ್ತರಿಸಿದನು. ಈ ಶಕ್ತಿಶಾಲಿ ವಂಶದಲ್ಲೇ ಕ್ರಿಸ್ತಪೂರ್ವ ಸುಮಾರು 304ರಲ್ಲಿ ಅಶೋಕನು ಜನಿಸಿದನು. ಇವನ ತಾಯಿ ಸುಭದ್ರಾಂಗಿ ಮತ್ತು ಹೆಂಡತಿ ಮಹಾದೇವಿ. ಇವನು ಬಾಲ್ಯದಲ್ಲಿ ಕ್ರೂರ ಸ್ವಭಾವ ಹೊಂದಿದ್ದನು. ಅಶೋಕನು ತೀಕ್ಷ್ಣ ಬುದ್ಧಿ, ಅಪಾರ ಧೈರ್ಯ ಮತ್ತು ಕ್ರೂರ ಸ್ವಭಾವ ಹೊಂದಿದ್ದನು. ಅವನ ಸಹೋದರರು ಅವನನ್ನು ನೋಡಿ ಭಯಪಡುತ್ತಿದ್ದರು. ಇನ್ನು ಅರಮನೆಯಲ್ಲಿಯೇ ಈ ಹುಡುಗನಿಗೆ ಸಿಂಹಾಸನ ಸಿಕ್ಕರೆ ಏನಾಗುತ್ತೋ ಎಂಬ ಚರ್ಚೆಗಳು ಹೊರಗೆ ನಡೆಯುತ್ತಿದ್ದವು. ತಕ್ಷಶಿಲಾ ಮತ್ತು ಉಜ್ಜಯಿನಿಯಲ್ಲಿ ಬಂಡಾಯ ಉಂಟಾದಾಗ ಯುವ ಅಶೋಕನನ್ನು ಅಲ್ಲಿಗೆ ಕಳುಹಿಸಲಾಯಿತು. ಅವನು ಬಂಡಾಯವನ್ನು ಯುದ್ಧದಿಂದಲ್ಲ, ಬರೀ ಅವನ ಕಠಿಣ ಆಡಳಿತದಿಂದಲೇ ನಿಗ್ರಹಿಸಿದ. ನಂತರ ಉಜ್ಜಯಿನಿಯಲ್ಲಿ ಉಪರಾಜನಾದ. ಇಲ್ಲಿ ಅವನು ಆಡಳಿತದಲ್ಲಿ ಅತ್ಯಂತ ಶಿಸ್ತಿನ ವ್ಯಕ್ತಿಯಾಗಿ ಹೆಸರು ಗಳಿಸಿದ. ಮುಂದೆ ಬಿಂದುಸಾರನ ಮರಣದ ನಂತರ ಸಿಂಹಾಸನಕ್ಕಾಗಿ ಭೀಕರ ಹೋರಾಟ ಆರಂಭವಾಯಿತು. ಇತಿಹಾಸಕಾರರ ಪ್ರಕಾರ ಅಶೋಕನು ತನ್ನ ಹಲವಾರು ಸಹೋದರರನ್ನು ಸಂಹರಿಸಿ ಕ್ರಿಸ್ತಪೂರ್ವ 268ರಲ್ಲಿ ಚಕ್ರವರ್ತಿಯಾದ. ಈ ಹಂತದ ಅಶೋಕನಿಗೆ ಜನರು ಕೊಟ್ಟ ಹೆಸರು ಚಂಡಾಶೋಕ, ಅಂದರೆ ಕ್ರೂರ ಅಶೋಕ. ಆದರೆ ಮುಂದೆ ಕಳಿಂಗ ಯುದ್ಧವು ಅಶೋಕನ ಜೀವನದ ಅತಿದೊಡ್ಡ ತಿರುವು ತಂದ ಘಟನೆಯಾಯಿತು. ಕಳಿಂಗ ಯುದ್ಧವು ಇಂದಿನ ಒಡಿಶಾ ಪ್ರದೇಶದಲ್ಲಿದ್ದ ಕಳಿಂಗ ಎಂಬ ಶಕ್ತಿಶಾಲಿ ರಾಜ್ಯದಲ್ಲಿ ನಡೆಯಿತು. ಅಶೋಕನು ಅದನ್ನು ಗೆಲ್ಲಲು ಭೀಕರ ಯುದ್ಧ ನಡೆಸಿದ. ಯುದ್ಧದ ಪರಿಣಾಮವಾಗಿ 1 ಲಕ್ಷಕ್ಕೂ ಹೆಚ್ಚು ಜನರ ಸಾವು, ಲಕ್ಷಾಂತರ ಜನ ಗಾಯ, ಸಾವಿರಾರು ಕುಟುಂಬಗಳ ನಾಶ ಆಯಿತು. ಯುದ್ಧದ ನಂತರ ರಕ್ತದಲ್ಲಿ ಮುಳುಗಿದ ಮೈದಾನವನ್ನು ನೋಡಿದಾಗ ಅಶೋಕನ ಮನಸ್ಸು ಒಡೆದು ಹೋಯಿತು. ಇದನ್ನು ನೋಡಿದ ಅಶೋಕನು ಪರಿವರ್ತನೆ ಹೊಂದುವನು. ಅಶೋಕ ಹೇಳುತ್ತಾನೆ, ಈ ಗೆಲುವಿನಿಂದ ನನಗೇನು ಸಿಕ್ಕಿತು? ನೋವು, ಕಣ್ಣೀರು ಮತ್ತು ಪಶ್ಚಾತ್ತಾಪ ಮಾತ್ರ. ಇಲ್ಲಿಯೇ ಚಂಡಾಶೋಕ ಸತ್ತನು. ಹೊಸ ಅಶೋಕ ಹುಟ್ಟಿದನು. ಅವನು ಯುದ್ಧವನ್ನು ತ್ಯಜಿಸಿದನು, ಹಿಂಸೆಯನ್ನು ನಿರಾಕರಿಸಿದನು. ನಂತರ ಬೌದ್ಧ ಧರ್ಮ ಸ್ವೀಕಾರ ಮಾಡಿದನು. ಅವನು ಬೌದ್ಧ ಭಿಕ್ಷುಗಳ ಜೊತೆ ಸಂವಾದ ನಡೆಸಿದನು. ಮುಂದೆ ಅಹಿಂಸೆ, ಕರುಣೆ, ಧರ್ಮ ಇವೇ ಅವನ ಆಡಳಿತದ ಅಡಿಪಾಯವಾದವು. ಧಮ್ಮ ನೀತಿ ಅನುಸರಿಸಿದನು. ಅಶೋಕನ ಧಮ್ಮ ಎಂದರೆ ಕೇವಲ ಧರ್ಮವಲ್ಲ, ಅದು ಮಾನವೀಯತೆ, ನ್ಯಾಯ, ಸಹಿಷ್ಣುತೆ, ಪ್ರಾಣಿಗಳ ಮೇಲಿನ ದಯೆ. ಅವನು ತನ್ನ ಆದೇಶಗಳನ್ನು ಕಲ್ಲಿನ ಸ್ತಂಭಗಳು ಮತ್ತು ಶಿಲಾಶಾಸನಗಳಲ್ಲಿ ಕೆತ್ತಿಸಿದ. ಅಶೋಕನಿಗೆ ಶಿಲಾಶಾಸನದ ಪಿತಾಮಹ ಮತ್ತು ಶಾಸನಗಳ ಜನಕ ಎನ್ನುವರು. ಇವನ 54 ಶಾಸನ ಇಲ್ಲಿವರೆಗೂ ದೊರಕಿವೆ. ಇವನ ಶಾಸನಗಳು ಬ್ರಾಹ್ಮಿ, ಕರೋಷ್ಠಿ, ಗ್ರೀಕ್, ಅರೇಬಿಕ್ ಮತ್ತು ದೇವನಾಗರಿ ಲಿಪಿಯಲ್ಲಿವೆ. ಇವನ ಶಾಬ್ಜಿಗ್ರಿ ಮತ್ತು ಮಸಿಲಾ ಎನ್ನುವ ಕರೋಷ್ಠಿ ಲಿಪಿ ಶಾಸನ ಪಾಕಿಸ್ತಾನದಲ್ಲಿ ದೊರೆತಿವೆ. ಇವನ ಬೌದ್ಧ ಧರ್ಮ ಸ್ವೀಕಾರ ಬಗ್ಗೆ ತಿಳಿಸುವ ಶಾಸನ ಬಾಬ್ರು ಶಾಸನ. ಬುದ್ಧಂ ಶರಣಂ ಗಚ್ಚಾಮಿ ಎಂದು ಹೇಳುವ ಶಾಸನ ಬಾಬ್ರು ಶಾಸನ. ಇವನಿಗೆ ದೇವನಾಮ ಪ್ರಿಯ ಪ್ರಿಯದರ್ಶಿನಿ ಎಂದು ಹೇಳಿದ ಶಾಸನ ರಾಯಚೂರ್ ಮಸ್ಕಿ ಶಾಸನ. ಪ್ರಾಣಹತ್ಯೆ ನಿಷೇಧ ಬಗ್ಗೆ ಹೇಳುವ ಶಾಸನ ಮೊದಲನೇ ಬಂಡೇಗಲ್ಲು ಶಾಸನ. ದಕ್ಷಿಣ ಭಾರತದ ರಾಜಮನೆತನ ಬಗ್ಗೆ ಹೇಳುವ ಶಾಸನ 2ನೇ ಬಂಡೇಗಲ್ಲು ಶಾಸನ. ಧರ್ಮ ಮಹಾಮಾತ್ರರ ನೇಮಕದ ಬಗ್ಗೆ ಹೇಳುವ ಶಾಸನ 3ನೇ ಬಂಡೇಗಲ್ಲು ಶಾಸನ. ಕಳಿಂಗ ಯುದ್ಧದ ಬಗ್ಗೆ ಹೇಳುವ ಮತ್ತು ಅತ್ಯಂತ ದೊಡ್ಡ ಶಾಸನ 13ನೇ ಬಂಡೇಗಲ್ಲು ಶಾಸನ ಆಗಿವೆ. ಮತ್ತು ಈ ಎಲ್ಲ ಶಾಸನಗಳನ್ನು ಕೆತ್ತಿದವನು ಚಪಡ ಶಿಲ್ಪಿಯಾಗಿದ್ದಾನೆ. ಇವನ ಬಗ್ಗೆ ತಿಳಿಸುವ ಶಾಸನ ಚಿತ್ರದುರ್ಗದ ಬ್ರಹ್ಮಗಿರಿ ಶಾಸನ. ವಿಶೇಷವಾಗಿ ಇತ್ತೀಚೆಗೆ ಅಶೋಕನ ಚಿತ್ರ ಕೆತ್ತಿರುವ ಶಾಸನ ಕಲಬುರಗಿ ಬಳಿ ದೊರೆತಿದೆ. ಕರ್ನಾಟಕದಲ್ಲಿ ಅಶೋಕನ ಒಟ್ಟು 17 ಶಾಸನ ದೊರಕಿರುವುದು ವಿಶೇಷವಾಗಿದೆ. ಇವನ ಆಡಳಿತ ಮತ್ತು ಸುಧಾರಣೆಗಳು. ಅಶೋಕನ ಆಡಳಿತದಲ್ಲಿ ಆಸ್ಪತ್ರೆಗಳು, ರಸ್ತೆಗಳಲ್ಲಿ ನೆರಳು ಮರಗಳು, ಬಾವಿಗಳು, ಪ್ರಾಣಿ ಹತ್ಯೆ ನಿಯಂತ್ರಣ, ನ್ಯಾಯಸಮ್ಮತ ಆಡಳಿತ ಇವು ಎಲ್ಲ ಜನಸಾಮಾನ್ಯರಿಗೆ ಸಿಕ್ಕವು. ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕನು ಪ್ರಚಾರಕಾರನ್ನು ಭಾರತದ ಹೊರಗೂ ಕಳುಹಿಸಿದ. ಅವನ ಮಗ ಮಹೇಂದ್ರ, ಮಗಳು ಸಂಘಮಿತ್ರೆ ಶ್ರೀಲಂಕೆಗೆ ಧರ್ಮ ಪ್ರಚಾರಕ್ಕೆ ಹೋದರು. ಚಾರುಮತಿಯನ್ನ ನೇಪಾಳಕ್ಕೆ, ರಕ್ಷಿತನನ್ನ ಬನವಾಸಿಗೆ, ಮಹಾರಕ್ಷಿತನನ್ನ ಗ್ರೀಕ್ ದೇಶಕ್ಕೆ, ಮಜ್ಜಮನನ್ನ ಹಿಮಾಲಯಕ್ಕೆ, ಮಹಾದೇವನನ್ನ ಮೈಸೂರಿಗೆ, ಸೋನನನ್ನ ಬರ್ಮಾ ದೇಶಕ್ಕೆ ಕಳುಹಿಸಿದನು. ಸಾರನಾಥ ಸ್ತಂಭವನ್ನ ಕೆತ್ತಿಸಿದನು. ಇದು ಪ್ರಸ್ತುತ ನಮ್ಮ ದೇಶದ ರಾಷ್ಟ್ರೀಯ ಚಿಹ್ನೆಯಾಗಿದೆ. ಸಾಂಚಿ ಸ್ತೂಪವನ್ನ ಮಧ್ಯಪ್ರದೇಶದಲ್ಲಿ ನಿರ್ಮಾಣ ಮಾಡಿಸಿದನು. ಭರಹತ್ ಮತ್ತು ನಾಗಾರ್ಜುನ ಬೆಟ್ಟದಲ್ಲಿ ಗುಹೆ ನಿರ್ಮಾಣ ಮಾಡಿಸಿದನು.
ಕ್ರಿಸ್ತಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಸಿದನು. ಇವನಿಗೆ ದ್ವಿತೀಯ ಬುದ್ಧ ಎನ್ನುವರು. ಇವನು ಭಾರತದ ಪ್ರಥಮ ರಾಷ್ಟ್ರೀಯ ರಾಜ ಆಗಿದ್ದಾನೆ. ಇವನ ರಾಣಿ ತಿಸ್ಸಾರಿಕೆ ಬೋಧಿ ವೃಕ್ಷದ ರೆಂಬೆ ಕತ್ತರಿಸಿದಳೆಂದು ಹೇಳಲಾಗುತ್ತದೆ. ನಂತರ ಅಶೋಕನು ಕ್ರಿಸ್ತಪೂರ್ವ ಸುಮಾರು 232ರಲ್ಲಿ ಮರಣ ಹೊಂದಿದನು. ಅವನು ಸತ್ತಿರಬಹುದು, ಆದರೆ ಅವನ ಧರ್ಮ, ಚಿಂತನೆ ಮತ್ತು ಮೌಲ್ಯಗಳು ಇಂದಿಗೂ ಜೀವಂತವಾಗಿವೆ. ಅಶೋಕ ನಮಗೆ ಕಲಿಸುವ ಪಾಠ ಒಂದೇ: ಶಕ್ತಿ ಗೆಲುವಿಗಾಗಲ್ಲ, ಅದು ಪರಿವರ್ತನೆಗಾಗಿ. ರಕ್ತದಿಂದ ಆರಂಭವಾದ ಜೀವನ ಶಾಂತಿಯಲ್ಲಿ ಮುಗಿಯಬಹುದು ಎಂಬುದಕ್ಕೆ ಅಶೋಕನೇ ಒಂದು ಅದ್ಭುತ ಸಾಕ್ಷಿ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅನ್ಟೋಲ್ಡ್ ಪೇಜಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಅಶೋಕನ ದಕ್ಷಿಣದ ರಾಜಧಾನಿ ಯಾವುದಾಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇನ್ನೂ ಅನೇಕ ಮರೆತು ಹೋದ ಇತಿಹಾಸದ ರಾಜರ ಕಥೆಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.